ಡಿಜಿಟಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಶ್ರೀರಕ್ಷಾ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿರುವಂತಹ ಗ್ರಾಹಕರಿಗೆ ಇದು ಬಹಳ ಮುಖ್ಯವಾಗಿರುವಂತಹ ಮಾಹಿತಿ. ನಿಮ್ಮ ಗ್ಯಾಸ್ ಸಂಪರ್ಕ ಇಕೆವೈಸಿ ಮಾಡಿಸಿಲ್ಲ ಅಂತ ಟೆನ್ಷನ್ ಆಗ್ತಿದ್ದೀರಾ? ಇಕೆವೈಸಿ ಗಡುವು ಮುಗಿದಿದೆ, ಇನ್ಮುಂದೆ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ವಾ? ಸಬ್ಸಿಡಿ ಬಂದ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಏನಾಗಿದೆ? ಇಕೆವೈಸಿ ಮಾಡಿಸದೇ ಇದ್ರೆ ತಕ್ಷಣವೇ ಗ್ಯಾಸ್ ಸಿಲಿಂಡರ್ ಪೂರೈಕೆ ನಿಲ್ಲುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಈಗ ಸ್ಪಷ್ಟವಾಗಿ ಉತ್ತರ ಕೊಡ್ತೀವಿ. ಮೊದಲಿಗೆ ಇಕೆವೈಸಿ ಗಡುವು ವಿಚಾರಕ್ಕೆ ಬರೋದಾದ್ರೆ, ಎಲ್ಪಿಜಿ ಇಕೆವೈಸಿ ಪೂರ್ಣಗೊಳಿಸಲು ನೀಡಲಾಗಿದ್ದಂತಹ ಗಡುವು ಮೊದಲು ಆಗಸ್ಟ್ 16ರವರೆಗೆ ಇತ್ತು. ನಂತರ ಇದನ್ನ ಆಗಸ್ಟ್ 23ರವರೆಗೆ ವಿಸ್ತರಣೆ ಮಾಡಲಾಗಿತ್ತು. ಇದೀಗ ಈ ಒಂದು ಗಡುವು ಮುಗಿದಿದೆ. ಹೀಗಾಗಿ ಇಕೆವೈಸಿ ಮಾಡಿಸದೇ ಇರುವಂತಹ ಗ್ರಾಹಕರಲ್ಲಿ ಸಹಜವಾಗಿಯೇ ಗ್ಯಾಸ್ ಸಿಲಿಂಡರ್ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಆತಂಕ ಶುರುವಾಗಿದೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ, ಇಕೆವೈಸಿ ಗಡುವು ಮುಗಿದ ತಕ್ಷಣವೇ ನಿಮ್ಮ ಗ್ಯಾಸ್ ಸಂಪರ್ಕ ರದ್ದಾಗುತ್ತದೆಯಾ ಅಥವಾ ಸಿಲಿಂಡರ್ ಪೂರೈಕೆಯನ್ನ ನಿಲ್ಲಿಸಲಾಗುತ್ತದೆಯಾ ಅನ್ನೋದಕ್ಕೆ ಸದ್ಯ ಯಾವುದೇ ಸ್ಪಷ್ಟ ಅಧಿಕೃತವಾಗಿರುವಂತಹ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಆದ್ರಿಂದ ಗಡುವು ಮುಗಿದಿದೆ ಅನ್ನುವಂತಹ ಕಾರಣಕ್ಕೆ ನಾಳೆಯಿಂದಲೇ ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ ಬರುವುದಿಲ್ಲ ಅಂತ ಗ್ರಾಹಕರು ಆತಂಕ ಪಡುವಂತಹ ಅಗತ್ಯವೇನೂ ಇಲ್ಲ. ಆದ್ರೆ ಇಷ್ಟಕ್ಕೆ ಇಕೆವೈಸಿ ಮಾಡಿಸುವುದು ಬೇಡ ಅಂತ ನೀವು ಸುಮ್ಮನಿರಬೇಡಿ. ಯಾಕಂದ್ರೆ ಮುಂದಿನ ದಿನದಲ್ಲಿ ಗ್ಯಾಸ್ ಸಂಪರ್ಕಕ್ಕೆ ಸಂಬಂಧಿಸಿದಂತಹ ಸೇವೆಗಳಲ್ಲಿ ಅಥವಾ ಸಬ್ಸಿಡಿ ಪಡೆಯುವಂತಹ ವಿಚಾರದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂದ್ರೆ ನೀವು ಈಗಲೇ ಹೋಗಿ ಇಕೆವೈಸಿ ಮಾಡಿಸೋದು ಉತ್ತಮ. ವಿಶೇಷವಾಗಿ ಗ್ಯಾಸ್ ಸಬ್ಸಿಡಿ ಪಡೆಯುತ್ತಿರುವಂತಹ ಗ್ರಾಹಕರು ತಮ್ಮ ಕೆವೈಸಿ ವಿವರಗಳು ಸರಿಯಾಗಿವೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು. ಕೆಲವರಿಗೆ ಇಕೆವೈಸಿ ಮಾಡುವಾಗ ಮುಖ ಗುರುತಿಸುವಿಕೆ, ಬಯೋಮೆಟ್ರಿಕ್ ಪರಿಶೀಲನೆ ಸೇರಿದಂತೆ ಹಲವು ತಾಂತ್ರಿಕ ಸಮಸ್ಯೆಗಳು ಎದುರಾಗುತ್ತವೆ. ಇನ್ನು ಕೆಲವರಿಗೆ ತಮ್ಮ ವಿವರಗಳು ಅಥವಾ ವಿಳಾಸದ ಮಾಹಿತಿಯನ್ನ ತಿದ್ದುಪಡಿ ಮಾಡುವುದರಲ್ಲೂ ಸಮಸ್ಯೆಗಳು ಆಗಿವೆ. ಹೀಗಾಗಿ ಸಾಕಷ್ಟು ಗ್ರಾಹಕರು ಇಕೆವೈಸಿ ಇನ್ನೂ ಸಂಪೂರ್ಣ ಆಗಿಲ್ಲ ಅಂತ ಮಾಹಿತಿ ಇದೆ. ಹಾಗಾದ್ರೆ ಗಡುವು ಮುಗಿದ ಮೇಲೆ ಇಕೆವೈಸಿ ಮಾಡಿಸಬಹುದಾ ಅನ್ನೋದು ಮತ್ತೊಂದು ದೊಡ್ಡ ಪ್ರಶ್ನೆಯಾಗಿದೆ. ಇಕೆವೈಸಿ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆಯೇ ಅನ್ನುವಂತಹ ಮಾಹಿತಿ ಸದ್ಯ ಇನ್ನೂ ಹೊರಬಿದ್ದಿಲ್ಲ. ಹಾಗಾಗಿ ನೀವು ಇನ್ನು ಮುಂದೆ ಇಕೆವೈಸಿ ಮಾಡಿಸದೇ ಇದ್ರೆ ನಿಮ್ಮ ಗ್ಯಾಸ್ ಕಂಪನಿ ಅಧಿಕೃತ ಸೇವಾ ಪೋರ್ಟಲ್ ಅಥವಾ ಹತ್ತಿರದ ಗ್ಯಾಸ್ ಏಜೆನ್ಸಿಯನ್ನ ಸಂಪರ್ಕಿಸಬಹುದು. ಈಗಲೂ ಇಕೆವೈಸಿ ಮಾಡ್ತಿರಬಹುದಾ ಅನ್ನೋದನ್ನ ಖಚಿತಪಡಿಸಿಕೊಂಡು ಸಾಧ್ಯವಾದಷ್ಟು ಬೇಗ ಪ್ರತಿಕ್ರಿಯೆ ಪೂರ್ಣಗೊಳಿಸಬೇಕು. ಇಲ್ಲಿ ಮತ್ತೊಂದು ಮುಖ್ಯ ಎಚ್ಚರಿಕೆ ಇದೆ. ಇಕೆವೈಸಿ ಮಾಡಿಸಬೇಕು ಅನ್ನುವಂತಹ ಕಾರಣಕ್ಕೆ ಅಪರಿಚಿತ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ. ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಒಮ್ಮೆಲೆ ಒಟಿಪಿಯನ್ನ ಹೇಳಬಾರ್ದು. ಬ್ಯಾಂಕ್ ಖಾತೆಯ ಸೂಕ್ಷ್ಮ ಮಾಹಿತಿಯನ್ನ ಯಾರಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಬೇಡಿ. ಈ ಒಂದು ಇಕೆವೈಸಿಗೆ ಸಂಬಂಧಿಸಿದಂತೆ ಯಾವುದೇ ಕೆಲಸವಿದ್ರೂ ನೀವು ಅಧಿಕೃತ ಎಲ್ಪಿಜಿ ಸೇವೆಗಳನ್ನೇ ಬಳಸಬೇಕಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಆಗಸ್ಟ್ 23ಕ್ಕೆ ಇಕೆವೈಸಿ ಗಡುವು ಮುಗಿದಿದೆ ಅನ್ನೋ ಕಾರಣಕ್ಕೆ ತಕ್ಷಣವೇ ಗ್ಯಾಸ್ ಸಿಲಿಂಡರ್ ಪೂರೈಕೆ ನಿಲ್ಲುತ್ತದೆ ಅನ್ನೋದನ್ನ ಸದ್ಯ ದೃಢೀಕರಿಸಲು ಸಾಧ್ಯವಿಲ್ಲ. ಆದರೆ ಮುಂದೆ ಯಾವುದೇ ಸಮಸ್ಯೆ ಬರದಂತೆ ಇಕೆವೈಸಿ ಬಾಕಿ ಇದ್ದವರು ಅದನ್ನ ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸುವುದು ಉತ್ತಮ. ಇಕೆವೈಸಿಯನ್ನ ಈಗಾಗಲೇ ಮಾಡಿಕೊಂಡಿದ್ರೆ ನೀವು ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ. ಇನ್ನು ಮುಂದಿನ ದಿನದಲ್ಲಿ ಅಧಿಕೃತವಾಗಿ ಇಕೆವೈಸಿ ಸಂಬಂಧಿಸಿದಂತಹ ಯಾವುದೇ ಮುಖ್ಯವಾದಂತಹ ವರದಿ ಹೊರಬಿದ್ದಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ TV5 ಕನ್ನಡ. ಇದು ವಾಸ್ತವದ ಪ್ರತಿರೂಪ.